ಹಾಯ್ ಹೆಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮಿಸ್ ಕನ್ನಡತಿ ವ್ಲಾಗ್. ಸೊ ಇವತ್ತಿನ ಮಿನಿ ವ್ಲಾಗ್ ಮುಖಾಂತರ ನಾನು ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ನಾನು ಆಲ್ಮೋಸ್ಟ್ 6 to 7 ಇಯರ್ಸಿಂದ ಕೃಷ್ಣ ಜನ್ಮಾಷ್ಟಮಿನ ಮಾಡ್ಕೊಂಡು ಬರ್ತಾ ಇದ್ದೀನಿ. ಈ ಇಯರ್ ನನಗೆ ತುಂಬಾ ಸ್ಪೆಷಲ್. ಯಾಕಂತ ಹೇಳಿದ್ರೆ ನನ್ನ ಫೇವ್ರೆಟ್ ಕಿಡ್ ಚಿನ್ಮಯ್ ಜೊತೆಗೆ ನಾನು ಈ ವರ್ಷ ಕೃಷ್ಣ ಜನ್ಮಾಷ್ಟಮಿನ ಮಾಡ್ತಾ ಇದ್ದೀನಿ. ಅವನಂತೂ ತುಂಬ ಕ್ಯೂಟಾಗಿ ಕಾಣಿಸ್ತಿದ್ದ, ತುಂಬ ತರಲೆ ತುಂಟಾಟ ಕೂಡ ಮಾಡ್ತಾ ಇದ್ದ. ಕೃಷ್ಣನ ವಿಷಯದಲ್ಲಿ ಎಲ್ಲ ಮಕ್ಕಳು ತುಂಬ ಕ್ಯೂಟಾಗಿ ಕಾಣಿಸ್ತವೆ. ಇನ್ನೊಂದು ಖುಷಿ ವಿಷಯ ಏನಂತ ಹೇಳಿದ್ರೆ, ನಾನು ಪೂಜೆ ಮಾಡೋ ಟೈಮಲ್ಲಿ ಅವ್ನು ತರಲೆ ತುಂಟಾಟ ಬಿಟ್ಟು ವರ ಕೊಡೋ ರೀತಿ ನಿಂತ್ಕೊಂಡ. ಇದರಿಂದ ನನಗನ್ಸಿದ್ದು ಏನಂತ ಹೇಳಿದ್ರೆ, ಶ್ರೀಕೃಷ್ಣ ಪರಮಾತ್ಮನೇ ನನ್ನ ಆ ಒಂದು ಪೂಜೆಗೆ ಒಲಿದು ಬಂದು ವರ ಕೊಡ್ತಾ ಇದ್ದಾನೆ ಅನ್ನೋ ರೀತಿ ಅನ್ನಿಸ್ತಾ ಇತ್ತು. ತುಂಬಾ ಖುಷಿ ಆಯಿತು. ಕೃಷ್ಣ ಅಂತ ಹೇಳಿದ್ರೆ ವಿಷ್ಣುವಿನ ಮಹಾವತಾರ ಅಂತಲೇ ಹೇಳ್ಬೋದು. ರಾಮಾಯಣ ಮಹಾಭಾರತದಲ್ಲಿ ಕೃಷ್ಣನ ಪಾತ್ರ ತುಂಬಾ ಅಪಾರವಾಗಿದೆ. ಕೃಷ್ಣನ ಫ್ರೆಂಡ್ ಆದಂಥ ಕುಚೇಲ ಒಂದು ಸತಿ ಅವಲಕ್ಕಿ ಕೊಟ್ಟಿದ್ರಂತೆ. ಆವಾಗಿಂದ ಕೃಷ್ಣಂಗೆ ತುಂಬಾ ಇಷ್ಟ ಅಂತೆ ಅವಲಕ್ಕಿ. ಸೊ ನಾನು ಕೂಡ ಅವಲಕ್ಕಿ ಪ್ರಸಾದ ಮಾಡಿ ಇಟ್ಟಿದ್ದೆ. ಇದು ಇವತ್ತಿನ ಮಿನಿ ಬ್ಲಾಗ್. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.